ನಮಸ್ಕಾರ ಸ್ನೇಹಿತರೆ, ನಾಳೆ ಡಿಸೆಂಬರ್ 6 ಶನಿವಾರ, ನಾಳೆಯಿಂದ 38 ವರ್ಷ. ಈ 8 ರಾಶಿಯವರಿಗೆ ಹಣವೋ ಹಣ, ಅನಿರೀಕ್ಷಿತ ಲಾಭದ ಜೊತೆಗೆ ಯಶಸ್ಸು ಸಿಗುತ್ತೆ. ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದೆ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಲಾಭ ಸಿಗುತ್ತೆ ಅನ್ನೋದನ್ನ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂತ ಗುರೂಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಈ ರಾಶಿಯವರಿಗೆ ಈ ಒಂದು ಡಿಸೆಂಬರ್ನಿಂದ ಅಂದ್ರೆ ಈ ಡಿಸೆಂಬರ್ 6ನೇ ತಾರೀಕಿನಿಂದ ಮುಂದಿನ 38 ವರ್ಷ ಕೂಡ ಹಣವೋ ಹಣ ಅಂತ ಹೇಳಬಹುದು. ಅನಿರೀಕ್ಷಿತ ಲಾಭದ ಜೊತೆಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದದಿಂದ ಯಶಸ್ಸು ಕೂಡ ಇವರ ಜೀವನದಲ್ಲಿ ಸಿಗ್ತಾ ಹೋಗುತ್ತೆ. ಸ್ಥಗಿತಗೊಂಡ ಕೆಲಸಗಳು ಪೂರ್ಣಗೊಳ್ಳುತ್ತೆ, ಅದೃಷ್ಟದ ಬಾಗಿಲು ತೆರೆಯುತ್ತೆ, ಹೊಸ ಸಂಪರ್ಕಗಳು ಉಂಟಾಗುತ್ತೆ. ನಿಮ್ಮ ಕೆಲಸವನ್ನ ಸಹ ಇದು ಸುಲಭಗೊಳಿಸುತ್ತೆ. ಇನ್ನು ಮದುವೆ ಆಗದೆ ಇರೋರಿಗೆ ಮದುವೆಯ ಪ್ರಸ್ತಾಪಗಳು ಬರುತ್ತೆ. ನೀವು ನಿಮ್ಮ ಪ್ರೇಮ ಸಂಗಾತಿಯನ್ನ ಹುಡುಕಬಹುದು. ನಿಮ್ಮ ಜೀವನದಲ್ಲಿ ಪ್ರಣಯ ವೃದ್ಧಿಯಾಗುತ್ತೆ. ಹೆಚ್ಚಿದ ಆದಾಯವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಕೂಡ ಹೆಚ್ಚಿಸುತ್ತೆ. ವಿದೇಶಿ ಪ್ರಯಾಣದ ಸಾಧ್ಯತೆ ಕೂಡ ನಿಮ್ಗೆ ಗೋಚರವಾಗ್ತಾ ಇದೆ ಅಂತ ಹೇಳಬಹುದು. ಅಲ್ಲದೆ ನೀವು ಈ ಒಂದು ಸಂದರ್ಭದಲ್ಲಿ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡ್ರು ಕೂಡ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಬೇಕಾಗತ್ತೆ. ಇಲ್ಲವಾದ್ರೆ ಒಂದಷ್ಟು ನಷ್ಟಗಳಿಗೆ ಕಾರಣವಾಗಬಹುದು. ಬೇಜವಾಬ್ದಾರಿತನ ಹೆಚ್ಚಾಗುವ ಸಾಧ್ಯತೆ ಕೂಡ ಇರೋದ್ರಿಂದ ಅವಸರದಿಂದ ಸಾಕಷ್ಟು ನಷ್ಟಗಳನ್ನ ನೀವು ಕೆಲಸದಲ್ಲಿ ಅನುಭವಿಸಬೇಕಾಗತ್ತೆ. ಹೆಚ್ಚು ಧೈರ್ಯದಿಂದ ಇರೋದ್ರ ಜೊತೆಗೆ ನೀವು ಹೆಚ್ಚಿನ ಶುಭ ಫಲಗಳನ್ನು ಕೂಡ ಪಡ್ಕೊಳ್ಬಹುದು. ಮಾನಸಿಕ ಒತ್ತಡ ನಿವಾರಣೆಯಾಗತ್ತೆ. ಒತ್ತಡದ ಪರಿಸ್ಥಿತಿ ನಿವಾರಣೆಯಾಗೋದ್ರ ಜೊತೆಗೆ ಮನೆ ಮತ್ತು ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ಈ ಸಂದರ್ಭದಲ್ಲಿ ದೂರವಾಗುತ್ತೆ. ಈ ಸಮಯದಲ್ಲಿ ಯಾವುದೇ ರೀತಿಯ ದೊಡ್ಡ ಆರ್ಥಿಕ ನಿರ್ಧಾರಗಳನ್ನ ತೆಗೆದುಕೊಂಡ್ರೆ ಖಂಡಿತವಾಗಿಯೂ ಹೆಚ್ಚಿನ ಕಷ್ಟ ನಷ್ಟಗಳನ್ನ ಅನುಭವಿಸಬೇಕಾಗತ್ತೆ. ಪಾಲುದಾರಿಕೆಯಲ್ಲಿ ಬದಲಾವಣೆ ಆಗತ್ತೆ. ವೈವಾಹಿಕ ಜೀವನ ಮತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಕ್ಷೇತ್ರಗಳ ಮೇಲೆ ಸಾಕಷ್ಟು ಲಾಭ ಇದೆ ಅಂತ ಹೇಳಬಹುದು. ಯಾಕಂತಂದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಆಪ್ತ ವ್ಯಕ್ತಿಗಳು ನಿಮ್ಮನ್ನ ಮೆಚ್ಕೊಳ್ತಾರೆ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ನೀವು ಒಂದಷ್ಟು ವಿಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅನುಗ್ರಹ, ಆಶೀರ್ವಾದ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಿಮ್ಗೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇರೋದ್ರಿಂದ ನೀವ್ ಏನ್ ಅನ್ಕೊಳ್ತಿರೋ ಅದೆಲ್ಲವೂ ಕೂಡ ಇಳಿರುತ್ತೆ. ಬಟ್ ಆತುರದ ನಿರ್ಧಾರ ಬೇಡ. ಈ ಒಂದು ಸಂದರ್ಭದಲ್ಲಿ ಹೊಸ ಅವಕಾಶಗಳು ಕೈಗೂಡುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ಅತ್ಯುತ್ತಮವಾಗಿರ್ಬೇಕು ಅಂತಂದ್ರೆ ನಿಮ್ಮ ನಿರ್ಧಾರಗಳು ಕೂಡ ಅಷ್ಟೇ ಕರೆಕ್ಟ್ ಆಗಿರಬೇಕಾಗತ್ತೆ. ಇಲ್ಲವಾದ್ರೆ ನೀವು ಒಂದಷ್ಟು ಸಮಸ್ಯೆಗಳಿಗೆ ಈಡಾಗಿ ಒಂದಷ್ಟು ನಷ್ಟಗಳನ್ನ ಕೂಡ ಕಾಣಬೇಕಾಗತ್ತೆ. ಹೊಸ ಅವಕಾಶಗಳು ನಿಮ್ಮ ಸಂಬಂಧಕ್ಕೆ ಸಿಗ್ತಾ ಹೋಗುತ್ತೆ. ದೀರ್ಘಕಾಲದಿಂದ ಒಂದು ಯೋಜನೆಯಲ್ಲಿ ಮಾಡ್ತಿರುವ ಕಠಿಣ ಪರಿಶ್ರಮ ಈಗ ನಿಮ್ಗೆ ಫಲ ನೀಡುತ್ತೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಿ ನಿಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಲ್ಲಿ ಕೂಡ ನೀವು ಯಶಸ್ವಿ ಆಗ್ತೀರಾ. ನಿಮ್ಮ ಧೈರ್ಯ ಹೆಚ್ಚಿಗೆ ಆಗುತ್ತೆ. ನಿಮ್ಮ ಪ್ರತಿಸ್ಪರ್ಧಿಗಳಿಗೆ ನೀವು ಕಠಿಣ ಹೋರಾಟವನ್ನ ನೀಡಿ ಅವರ ವಿರುದ್ಧ ಜಯವನ್ನ ಸಾಧಿಸ್ತೀರಾ ಅಂತ ಹೇಳಬಹುದು. ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ನಿಮ್ಮ ಮೇಲೆ ಶಾಶ್ವತವಾಗಿ ನೆಲೆಸುವಂತೆ ನೀವು ಆಶೀರ್ವಾದವನ್ನ ಕಂಡುಕೊಂಡಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ಅನಿರೀಕ್ಷಿತ ಲಾಭದ ಜೊತೆಗೆ ಯಶಸ್ಸು ಸಿಗುತ್ತೆ. ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ, ತುಲಾ ರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಕುಂಭ ರಾಶಿ, ಕನ್ಯಾ ರಾಶಿ, ಕಟಕ ರಾಶಿ, ಮೇಷ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.